ನವಿಲನ್ನ ಸಾಕಿ ತಗಲಾಕೊಂಡಿರುವಂತಹ ರಾಷ್ಟ್ರ ಪಕ್ಷಿಯ ಸ್ವಾತಂತ್ರ್ಯ ಹರಣವಾಗಿದೆ. ರಾಷ್ಟ್ರ ಪಕ್ಷಿ ನವಿಲಿಗೆ ಬೇಕಿದೆ ಸ್ವಾತಂತ್ರ್ಯ, ಕಾನೂನು ಬಾಹಿರವಾಗಿ ನವಿಲು ಸಾಕಾಣಿಕೆ. ನವಿಲನ್ನ ಸಾಕಿ ತಗಲಾಕೊಂಡ ರಾಷ್ಟ್ರ ಪಕ್ಷಿಗೆ ಬೇಕಿದೆ ಈಗ ಸ್ವಾತಂತ್ರ್ಯ. ರಾಷ್ಟ್ರ ಪಕ್ಷಿ ನವಿಲಿಗೆ ಬೇಕಾಗಿರುವಂತಹದ್ದು ಈಗ ಸ್ವಾತಂತ್ರ್ಯ, ಕಾನೂನು ಬಾಹಿರವಾಗಿ ನವಿಲು ಸಾಕಣೆ. ಕಂಡು ಕಾಣದಂತೆಯೇ ಕುಳಿತಿರುವಂತಹ ಅರಣ್ಯ ಇಲಾಖೆ ಇಂಗಳಿಯಲ್ಲಿ ರಾಷ್ಟ್ರ ಪಕ್ಷಿಯನ್ನೇ ಸಾಕಿರುವಂತಹ ಭೂಪ ಮಲ್ಲಿಕಾ ಸಾಬ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮ ಮನೆಯಲ್ಲಿ 2 ನವಿಲನ್ನ ಸಾಕಾಣಿಕೆ ಮಾಡಿದ್ದಾರೆ. ಒಂದು ಸಾವು ಕಣ್ಮುಚ್ಚಿ ಕೂತಂತಹ ಹುಕ್ಕೇರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬರಲಾಗ್ತಾ ಇದೆ. ನವಿಲು ಸಾಕಿರುವಂತಹ ವ್ಯಕ್ತಿಯ ಆ ಒಂದು ಹೇಳಿಕೆ. ನವಿಲನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಕೋಳಿ ಅನ್ಕೊಂಡ್ಬಿಟ್ಟಿದ್ದೀರಾ ಸಾಕೊಳಕ್ಕೆ? ರಾಷ್ಟ್ರ ಪಕ್ಷಿ ಇದು, ಹಂಗೆ ಸಾಕಂಗಿಲ್ಲ. ಅದು ಗೊತ್ತಿದ್ದು ಹಿಂಗ್ ಮಾಡ್ತಿರೋ ಗೊತ್ತಿಲ್ಲದೆ ಹಿಂಗ್ ಮಾಡ್ತಿರೋ ಏನು ಗೊತ್ತಾಗ್ತಾ ಇಲ್ಲ. ನವಿಲನ್ನ ಸಾಕಿ ಒಬ್ಬ ತಗಲಾಕೊಂಡಿದ್ದಾನೆ. ರಾಷ್ಟ್ರ ಪಕ್ಷಿಗೆ ಈಗ ಸ್ವಾತಂತ್ರ್ಯ ಬೇಕಾಗಿದೆ. ರಾಷ್ಟ್ರ ಪಕ್ಷಿ ನವಿಲಿಗೆ ಬೇಕಿರೋದು ಈಗ ಸ್ವಾತಂತ್ರ್ಯ. ಹಂಗೆಲ್ಲ ಸಾಕಂಗಿಲ್ಲ. ಒಳ್ಳೆ ಕೋಳಿ ಸಾಕ್ದಂಗೆ ಸಾಕ್ತಾ ಇದ್ದೀರಾ. ಏನ್ ಹೇಳೋಣ ಇದಕ್ಕೆ? ಕಾನೂನು ಬಾಹಿರವಾಗಿ ನವಿಲು ಸಾಕಾಣಿಕೆ ಮಾಡಲಾಗ್ತಾ ಇರುವಂತದ್ದು. ಕಂಡು ಕಾಣದಂತೆ ಅರಣ್ಯ ಇಲಾಖೆ ಕೂತ್ಕೊಂಡಿದೆ. ಅಲ್ಲ, ಅರಣ್ಯ ಇಲಾಖೆಗೆ ಏನಾಗ್ತಾ ಇದೆ? ಅವನು ಸಾಕಿದ ಕೋಳಿನೋ ನವಿಲೋ ಅಂತ ಗೊತ್ತಾಗ್ತಾ ಇಲ್ವಾ? ಏನ್ ಕತೆ? ಅಲ್ಲಿರುವಂತಹ ಅರಣ್ಯ ಇಲಾಖೆಯವ್ರಿಗೆ ಮತ್ತೆ ಕೋಳಿ ಯಾವುದು ನವಿಲು ಯಾವುದು ಅಂತ ತೋರಿಸ್ಕೊಡ್ಬೇಕಾ ಅಂತ. ಇಂಗಳಿಯಲ್ಲಿ ರಾಷ್ಟ್ರ ಪಕ್ಷಿಯನ್ನೇ ಸಾಕಿರುವಂತಹ ಭೂಪ ಮಲ್ಲಿಕಾ ಸಾಬ್ ಎನ್ನುವಂಥವನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು. ಮನೆಯಲ್ಲಿ 2 ನವಿಲು ಸಾಕಿದ್ದಂತೆ ಪುಣ್ಯಾತ್ಮ. ಒಂದು ಸಾವನ್ನು ಒಪ್ಪಿದೆ. ಈಗ ಹುಕ್ಕೇರಿ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ವೈರಲ್ ಆಗ್ತಾ ಇದೆ ನವಿಲು ಸಾಕಿರುವಂತಹ ವ್ಯಕ್ತಿಯ ಹೇಳಿಕೆ. ಏನ್ ಹೇಳೋಣ? ನವಿಲು ಹಂಗೆಲ್ಲ ಸಾಕಬಾರ್ದು. ಈಗ ಎಲ್ಲ ಜನಕ್ಕೂ ಅದನ್ನ ಹೇಳ್ಬೇಕು. ನವಿಲುಗಳನ್ನ ಸಾಕುವ ಹಾಗೆ ಇಲ್ಲ. ಅದು ನಿಮ್ಮನೆ ಕೋಳಿ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.